ಮಗಳೇ, ನಾನು ಹೋಗ್ಬಿಟ್ಟು ಬರ್ತೀನಿ. ಅಳಿಯಂದ್ರು ಬರ್ತಾರೆ ಬರ್ತಾರೆ ಅಂತ ಕಾದು ಕಾದು ಸುಸ್ತಾಯ್ತು. ಅವ್ರು ಯಾಕೋ ಬರೋದು ಕಾಣಿಸೋದಿಲ್ಲ. ಇನ್ನೆಷ್ಟೊತ್ತರೆಗೂ ಕೂತ್ಕೊಳ್ಳಿ, ಸಂಜೆ ಆಯ್ತು, ಬಸ್ ಹೋಯ್ತದೆ. ನಾನು ಬರ್ತೀನಿ. ಸರಿ ಕಣವ, ನಾನು ಹೇಳಿ ಸ್ವಲ್ಪ ಕೇಳವ ತಂಗಿಯ. ಸರಿ ಹೋಗವ, ಅದೇನು ಕೆಲಸ ಮಾಡ್ಕೊತಿದ್ದೆ ಮಾಡ್ಕೋವು, ನಿಮ್ಮ ಅತ್ತಿಗೆ ಹೇಳ್ಬಿಟ್ಟು ಹೋಯ್ತೀನಿ ನಾನು. ಸರಿ ಕಣವ, ಆಯ್ತು, ಬರ್ತಿರೋ ಆಗಾಗ. ಸರಿ ಬೀಗ್ರೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಸಂಜೆ ಬಂತು, ಅಳಿಯಂದ್ರು ಬರ್ತಾರೆ ಅಂತ ಕೂತಿದ್ದೆ, ಎಷ್ಟೊತ್ತಾದ್ರೂ ಬರಲೇ ಇಲ್ಲ. ಸರಿ ಉಂಡ್ರಾ? ಹೋಗ್ಬಿಟ್ಟು ನಿಮ್ಮ ಮಗಳ ಹತ್ರ ಮಾತಾಡಿರಿ, ನಾವು ಬರ್ತೀವಿ ನನ್ನ ಮಗನ ಕರ್ಕೊಂಡು. ಸರಿ ಬೀಗ್ರೆ, ಆಯಿತು, ನಿಮ್ಮ ಆಸೆ ಹಂಗೆ ಆಗಲಿ. ಹೋಗಿ ನನ್ನ ಮಗಳ ಹತ್ರ ಮಾತಾಡಿರ್ತೀನಿ. ಸೀತನುವೆ ನಿಮ್ಮ ಮಗನ ಕರ್ಕೊಂಡು ಬನ್ನಿ. ಓ ಅತ್ತಮ್ಮ, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಮನೆಯಲ್ಲೆಲ್ಲ ಚೆನ್ನಾಗವ್ರಾ? ಅವ್ವ, ಅತ್ತೆಗೇನಾರು ಒಟ್ಟಿಗೆನಾರು ಉಣ್ಣಕ್ಕೆ ಕೊಟ್ರೋ ಇಲ್ವಾ? ಹಂಗೆ ಹಿಂಗೆ ಹೋಯ್ತಾವ್ರ ಏನಾರು? ಏನೇನೋ ಬೇಜಗೀಜರಾಗಿ ಮಾತಾಡಿ. ಇವನೊಬ್ಬನಿಗೆ ಸಿವಿಗಿಲ್ದಿರೋ ಅತ್ತೆ ನಂಗೆ ಆಡ್ತಾನೆ. ನಮ್ಗೇನು ಮನೆಗೆ ಬಂದವ್ರಿಗೆ ಹೆಂಗೆ ಉಪಚಾರ ಮಾಡಬೇಕು ಅಂತ ಗೊತ್ತಿಲ್ವಾ? ಇವನಿಂದನೇ ಎಡಿಸ್ಕೋಬೇಕೇನೋ ನಂಗೆ ಆಡ್ತಾನೆ. ಹೋಗ್ಲಾ ಮುದೇವಿ. ನೀವೇ ಜಗಳಾಡ್ತೀರ ಅಡಿ ಅಂದರೆ ನಾನು ಬಂದಿದ ತಕ್ಷಣ ಊಟ ಮಾಡಿ ಇವಾಗ ನಿಮಗೋಸ್ಕರ ಕಾದು ಕಾದು ಸುಸ್ತಾಗಿ ಈಗ ಹೋಗೋಣ ಅಂತ ಹೊರಡ್ತಿದ್ದೆ ನೋಡಿ, ಅಷ್ಟೊತ್ತಿಗೆ ನೀವೇ ಬಂದ್ರಿ. ಅಯ್ಯೋ, ಹೊಲ್ದ ಹತ್ರ ತುಂಬ ಕೆಲಸ ಇತ್ತು ಅತ್ತೆ, ಅದಕ್ಕೆ ಒಂದು ಸ್ವಲ್ಪ ಹೋಗ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಹೋದಾನ ಇವಾಗ ಬರ್ತಾಯಿದ್ದೀನಿ. ಊಟ ಮಾಡೋಕ್ಕೂ ಬಂದಿತ್ತಿಲ್ಲ. ಅಲ್ಲಾರ ಸಿಕ್ಕಿ ಮಾತಾಡ್ತಾ ಕೂತ್ಕೊಂಡ್ರು ಒಂದು ಸ್ವಲ್ಪ ಲೇಟ್ ಆಯಿತು ಬರೋಕ್ಕೆ, ಇಲ್ಲಾಂದ್ರೆ ಅವಾಗಲೇ ಬರೀವೆ. ಸರಿ ಆಯ್ತು ಅಳಿ ಅಂದರೆ ನಾನು ಒತ್ತಾರನೇ ಬಂದಿದ್ದೆ, ಎಲ್ಲ ಸಂಜೆ ಆಗಿ ಬಂತು. ನಾನೇನು ಹೊರಡ್ತೀನಿ. ನಾಳೆಗೆ ಬನ್ನಿ ಸೀತನ್ ಕರ್ಕೊಂಡು, ಆ ಬೀಗರು ಕರ್ಕೊಂಡು. ಏನು ವಿಶೇಷ ಅತ್ತೆ? ಕೊನೆಯೊಳಗೆ ಏನಾರು ಗಂಡು ಏನಾರು ಬರ್ತಾಯಿದ್ದಾವೆ ನೋಡೋಕ್ಕೆ? ಏನಿಲ್ಲ ಅಳಿ ಅಂದರೆ ನಿಮಗೆ ಗೊತ್ತಾಯ್ತದೆ, ಬನ್ನಿ. ಹಂಗೆ ಬಂದು ಊರ ಕಡೆ ಸುಮಾರು ದಿನ ಆಗಿತ್ತಲ್ಲ, ಅದಕ್ಕೆ ಬನ್ನಿ ಅಂತ ಕರೆದೆ. ಸರಿ ಅಳಿ ಅಂದರೆ ಬರ್ತೀನಿ. ಸರಿ ಬನ್ನಿ, ನಾನು ಅಲ್ಲಿವರೆಗೆ ಬಿಟ್ಬಿಟ್ಟು ಬರ್ತೀನಿ. ಯಾವ್ದಾರ ಬಸ್ ಬಂದರೆ ಹತ್ತಿಸ್ಬರ್ತೀನಿ, ಇಲ್ಲಾಂದ್ರೆ ಯಾವ್ದಾರ ಗಾಡಿ ಬಂದರೆ ಕೂರಿಸ್ಬಿಟ್ಟು ಕಳಿಸ್ತೀನಿ. ನೋಡಿ ಬಿಗ್ರೆ, ನೀವೇನು ಬಿಡ್ತೀರೋ ಗೊತ್ತಿಲ್ಲ. ನನ್ನ ಮಗನ ಕರ್ಕ ಬರ್ತೀನಿ ನಾಳೆಗೆ. ನಿಮ್ಮ ಮಗಳು ಒಪ್ಸಿರ್ಬೇಕು ಅಷ್ಟೇ. ನಾನು ನನ್ನ ಮಗಳಿಗೆ ಹೇಳೋದೆಲ್ಲ ಹೇಳ್ತೀನಿ, ಬನ್ನಿ. ಅದೇನಾಯ್ತದ ನೋಡೇ ಬಿಡೋಣ. ನೀವೇ ಕುತ್ಕೊಂಡು ಮಾತಾಡಿರಂತೆ ಇಬ್ಬರನ್ನು ಕೂರಿಸ್ಕೊಂಡು. ಇದೇನಪ್ಪ, ಯಾರು ಆಚಲ್ ಕಾಣಿಸ್ತಾನೆ ಇಲ್ಲ. ಎದ್ದು ಬೆಳಕಾದ್ರೂ ಆಟಿಲೆ ಕೂತಿರ್ತಿದ್ಲು ನನ್ನ ತಂಗಿ, ಅವಳು ಕಾಣಿಸ್ತಿಲ್ಲ. ಅವ್ವ ಯಾರು ಇಲ್ವಾ ಮನೇಲಿ? ನಾವು ಬರ್ತೀವಿ ಅಂತ ಗೊತ್ತಾದ್ರೆ ಯಾರು ಕಾಣಿಸ್ತಿಲ್ವಲ್ಲ, ಎಲ್ಲೋಗ್ಬಿಟ್ರು ಕಾಣೆ. ಅಲ್ಲ, ನಾವು ಬರ್ತೀವಿ ಅಂತ ಹೇಳಿದೀವಲ್ಲ ನಿನ್ನೆ, ಆದ್ರೆ ಇವ್ರು ಇಲ್ಲಕ್ಕೆ ಎಲ್ಲ ಮನೆಗೆ ಬಿಟ್ಟು ಓಡೋಗ್ಬಿಟ್ರಾ? ಅದೇನೋ ಅಂತ ಮಾತಾಡ್ತೀವಿ, ಸುಮ್ಮನಿರವ. ಎಲ್ಲ ಒಳಗಡೆ ಇರಬೇಕು, ಇಲ್ಲ ಇತ್ಲಲ್ಲೆಲ್ಲ ಕೆಲಸ ಮಾಡ್ತಾ ಇರಬೇಕು. ಎಲ್ಲ ಬರೀ ಇವನೇ ಮಾತಾಡ್ಕೊಂಡು ಕೂತ್ಕತೀಯ. ನಿಂಗೇನ್ಲ ಗೊತ್ತು? ಎಂತೆಂಥ ಜನಗಳಿರ್ತಾರೆ ಅಂತ ನನಗೆ ಗೊತ್ತು. ನಿನಗೆ ಬಾಯಿ ಕೊಡೋಕ್ಕಾಯ್ತದ? ಸುಮ್ಮನಿರವ. ಅಯ್ಯೋ, ಇಲ್ಲೇ ಎಲ್ಲ ಒಳಗಿರ್ಬೇಕು, ಸುಮ್ಮನಿರಿ. ಅದು ಯಾಕಂಗೆ ಸಂದು ಜಗಳ ಮಾಡ್ತೀರಾ ಅಮ್ಮನ ಮಗನುವೆ? ಇದೇನಪ್ಪ ಅಪರೂಪದಾಗ ನಮ್ಮನೆ ಕಡೆಗೆ ಬಂದಿದ್ದೀರಾ? ಅಕ್ಕ ಬಾವ ಅತ್ತೆ ಈಗ ಬಂದ್ರ? ಬನ್ನಿ ಒಳಿಕೆ. ಅವ್ವ ಬರ್ತಾರೆ ಅಂತ ಹೇಳಿದ್ಲು, ನಾನು ಸುಮ್ಮನೆ ಸುಳ್ಳು ಹೇಳ್ತಾವಳೆ ಅಂದ್ಕೊಂಡಿದ್ದೆ. ಬನ್ನಿ ಒಳಿಕೆ, ನಾನು ಇಲ್ಲೇ ಹೊಲ್ತಕ್ಕೆ ಹೋಗಿದ್ದೆ ದನ ಕಟ್ಟಕ್ಕೆ ಬರೋಕ್ಕೆ. ಅವು ಒಳಗಿರಬೇಕು, ಬನ್ನಿ. ಏನು ಚೆನ್ನಾಗಿ ಹೊಡೆ ಹುಡುಗಿ. ಓ ಬೀಗ್ರೆ, ಈಗ ಬಂದ್ರಾ? ಬನ್ನಿ ಕೂತಿದ್ದೀರಾ? ಹೋಗವ ಮಗಳೇ, ಬೀಗ್ರಿಗೆಲ್ಲ ಮಜ್ಜಿಗೆ ತಂದು ಕೊಡು. ಬೀಗ್ರೆ, ಮಜ್ಜಿಗೆ ಕುಡ್ದೇ ಕೂತಿದ್ದೀವಿ, ಬನ್ನಿ ಕೂತ್ಕೊಳ್ಳಿ. ನಿಮ್ಮ ದಾರಿನ ಕಾಯ್ತಾ ಕೂತಿದ್ವಿ. ನಿಮ್ಮ ಮಗಳು ಆಗಲೇ ಬಂದಿದ ತಕ್ಷಣ ಮಜ್ಜಿಗೆ ಎಲ್ಲ ಕೊಟ್ಲು, ಕೂತ್ಕೊಳ್ಳಿ. ಇರಿ ಬೀಗ್ರೆ, ಅಡುಗೆ ಮಾಡ್ತೀನಿ, ಊಟ ಮಾಡ್ಬಿಟ್ಟು ಮಾತಾಡೋಕ್ಕಾಯ್ತದೆ. ನೋಡಿ ಬೀಗ್ರೆ, ನಂಗೆ ಸುತ್ತಿ ಬಳಸಿ ಮಾತಾಡೋಕೆ ಬರೋಲ್ಲ. ಫಸ್ಟ್ ಬಂದಿರೋ ವಿಷಯ ಮಾತಾಡೋಣ, ಆಮೇಲೆ ಊಟ ಗೀಟ ಎಲ್ಲವ. ಅಲ್ಲಕ್ಕನವ, ಏನು ವಿಷಯ ಮಾತಾಡ್ಬೇಕವ? ಹಾಂ, ನಿಂಗೇನು ಗೊತ್ತು? ಬಾಯಿ ಮುಚ್ಕೊಂಡು ಕುತ್ಕ. ಹಾಳಾಯ್ತಿರ ನಮ್ಮನೆ, ನಮ್ಮ ವಂಶ. ನಿಂಗೇನು ಗೊತ್ತು? ಬಾಯಿ ಮುಚ್ಕೊಂಡು ಕುತ್ಕ. ಓ, ಈ ವಿಷಯ ಮಾತಾಡಿದ್ರೆ ನಾನು ಈ ಕಡೆ ಬತ್ತನೇ ಆಯ್ತಿಲ್ಲ, ತಲೆನೂ ಆಗ್ತಿರ್ಲಿಲ್ಲ. ಸುಮ್ಮನೆ ನೀವು ಕರ್ಕೊಬಂದ್ರಿ ನನ್ನ. ಹಾಂ, ಬೇಕಾವೆಲ್ಲ ಇವಾಗ? ಸುಮ್ಮನೆ ಬನ್ನಿ, ಎದ್ದು ಹೋಗೋಣ. ಸುಮ್ಮನೆ ಇರಿ, ನಿಮಗೆ ಗೊತ್ತಾಗೋದಿಲ್ಲ. ಅತ್ತೆಯವ್ರು ಮಾತಾಡ್ತಾರೆ. ನೋಡಿ ಬಿಗ್ರೆ, ನಿಮ್ಮ ಮುಂದೆನೇ ನಿಮ್ಮ ಮಗಳು ಕೂತಾವಳೆ, ಕೇಳ್ತಿದ್ದೀವಿ. ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಡ್ತೀರಾ, ಇಲ್ಲ ಈ ಮಗಳನ್ನ ಕರ್ಕೊಬಂದು ನಿಮ್ಮ ಮನೇಲಿ ಇಟ್ಕೊತೀರಾ? ನಿಮ್ದು ಇಷ್ಟ. ನಮ್ಮ ಕಣ್ಣು ಮುಂದೆನೇ ನೀವು ಕೇಳ್ಬೇಕು ಇವಾಗ. ನಿಮ್ಮ ಮಗಳು ಇಲ್ಲೇ ಕೂತಾವಳೆ, ನಿಮ್ಮ ಮಗಳನ್ನ ಕೇಳಿ. ಸರಿ ಇರಿ ಬಿಗ್ರೆ, ಕೇಳ್ತೀನಿ. ನಿಮ್ಮ ಎದುರುಗಡೆನೇ ಕೇಳ್ತೀನಿ. ನೋಡವ ಮಗಳೇ, ನಿಮ್ಮ ಅತ್ತೆ ಹೇಳಿದ್ ಕೇಳ್ಕೊಂಡೆ ಅಲ್ವಾ? ಏನವ ನಿನ್ನ ನಿರ್ಧಾರ? ನಿಮ್ಮ ಭಾವನ ಮದುವೆ ಒಪ್ಕೋತೀಯಾ? ಅವಿ ಅದು ಹೆಂಗವ ಮಾತು ಕೊಟ್ಬಿಟ್ಟು ಬಂದೆ ನೀನು? ನನ್ ಕೇಳ್ಬಾರ್ದ? ನಾನು ಹೆಂಗೆ ಇವ್ರನ್ನ ಮದುವೆ ಆಯ್ತೀನಿ ಅಂತ ಒಪ್ಕೊಬಿಟ್ಟಿದ್ಯಾ? ನಮ್ಗೇನು ಆಸೆ ಕನ್ಸ್ಗಳಿಲ್ವಾ? ನಾನಂತೂ ಇವ್ರ ಮದುವೆ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ನಾನು ಹೆಂಗೆ ಒಬ್ರು ಮದುವೆ ಆಗಿರೋರ್ನ ಇನ್ನೊಬ್ರು ನಾನು ಮದುವೆ ಆಗಲ್ಲ? ನಾನು ಮದುವೆ ಆಗಲ್ಲ ಅಷ್ಟೇ ಅಂದ್ರೆ ಅಷ್ಟೇ. ನೀನು ಏನು ಮಾಡ್ಕೊಳ್ಳೋದಾದ್ರೂ ಮಾಡ್ಕ.
ಐತೆ. ನೀನು ಮದುವೆ ಆಗಲಿಲ್ಲ ಅಂದರೆ ನಿಮ್ಮ ಅಕ್ಕನ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಅವ್ರೆ ಅವ್ರ ಅತ್ತೆ. ಅಕ್ಕನ ಜೀವನ ಹಾಳಾಗುತ್ತೆ ಅಂತ ನನ್ನ ಜೀವನ ಹಾಳು ಮಾಡ್ಕೊಳ್ಳ. ಅದು ಹೆಂಗೆ ಹೇಳ್ತೀಯವ ನೀನು? ಒಬ್ರು ಮದುವೆ ಆಗಿರೋದನ್ನ ನಾನು ಮದುವೆ ಆಗಲಿ ಅಂತ? ನೋಡಿ ಬೀಗ್ರೆ, ನಿಮ್ಮ ಮುಂದೆನೇ ಕೇಳಿದೆ. ನನ್ನ ಮಗಳನ್ನ ಅವಳು ಒಪ್ಕೋತಾನೇ ಇಲ್ಲ. ನನಗೇನೋ ನನ್ನ ಮಗಳ ಜೀವನ ಸರಿ ಆಗ್ತದೆ ಅಂದ್ಕೊಂಡಿದ್ದೆ, ಆದರೆ ಇವಳು ನೋಡಿದ್ರೆ ಒಪ್ಕೋತಾನೇ ಇಲ್ವಲ್ಲ. ಗೀತಾ, ನಿನ್ನ ಅಮ್ಮಯ್ಯ ಅಂತೀನಿ, ನನ್ನ ಜೀವನ ನೀನೇ ಉದ್ಧಾರ ಮಾಡ್ಬೇಕನ್ನವ. ದಯವಿಟ್ಟು ಮದುವೆಗೆ ಒಪ್ಕೊಳ್ಳವ. ನಿನ್ನೂ ಚೆನ್ನಾಗಿ ನೋಡ್ಕೋತಾರೆ. ನಾನಂತೂ ನಿನ್ಗೆ ಯಾವುದೇ ನರ್ಕ ಕೊಡೋದಿಲ್ಲ. ಚೆನ್ನಾಗಿ ನೋಡ್ಕೊತೀನಿ. ನಿನ್ನಿಂದ ನನ್ನ ಜೀವನ ಉಳಿಬೇಕು. ನಿನ್ನ ಮದುವೆಗೆ ಒಪ್ಕೊಳ್ಳಿಲ್ಲ ಅಂದರೆ ನಾನು ಯಾವ್ದಾದ್ರು ಕೆರೆ ಬಾವಿ ನೋಡ್ಕೋಬೇಕಾಯ್ತದೆ ಅಷ್ಟೇ. ಅಲ್ಲ ಕನಕ, ಅದು ಹೆಂಗೆ ಹೇಳ್ತೀಯ ನೋಡು. ನೀನು ನಮ್ಮ ಅಕ್ಕನ ಎಲ್ಲ ಬೇರೆಯವಳು ಅನ್ನಿಸ್ತೈತೆ ನನಗಿವಾಗ. ನಿನ್ನ ಜೀವನ ಉದ್ಧಾರ ಮಾಡಕ್ಕೆ ನನ್ನ ಜೀವನ ಅದು ಹೆಂಗಕ್ಕ ಹಾಳು ಮಾಡ್ತೀಯ ನೀನು? ಅಲ್ಲ ಕಣಕ್ಕ, ಒಬ್ಬರನ್ನೇ ಮದುವೆಗೆ ಇಬ್ಬರಾಳು ಕಿತ್ತಾಡ್ತಾ ಕೂತ್ಕೊಳ್ಳೋಣ. ಅದೆಲ್ಲ ಹೇಳಕ್ಕೆ ಚೆನ್ನಾಗಿರುತ್ತೆ ಅಷ್ಟೇ. ಚೆನ್ನಾಗಿ ನೋಡ್ಕೊತೀನಿ ಅಂತ ಮದುವೆ ಆದ್ಮೇಲೆ ಎಲ್ಲ ಜಗಳಗಳು ಬರುತ್ತೆ ಅಷ್ಟೇ. ನಾನಂತೂ ಭಾವನ ಮದುವೆ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಇವತ್ತು ತಂಗಿ ಅಂತ ಪ್ರೀತಿಲಿ ಮಾತಾಡಿಸ್ತೀಯ, ನಾಳೆಗೆ ನಿನ್ನ ಗಂಡನ ಮದುವೆ ಆಗಿ ಬಂದಮೇಲೆ ಸೌತಿ ಜಗಳ ಬಂದೇ ಬಿಡ್ತದೆ. ಯಾವಾಗ ತಲೆ ಮುಂದೆ ಇಟ್ಕೊಂಡು ಜಗಳ ಆಡ್ಬೇಕಾ? ಬೇಡ ಕಣವ, ಸವಾಸನೇ ಬೇಡ. ಅದಕ್ಕೆ ಅಷ್ಟಕ್ಕೂ ನಾನು ಬೇರೆಯವ್ರನ್ನ ಪ್ರೀತಿ ಮಾಡ್ತಿದ್ದೀನಿ. ನಾನು ಆ ಮದುವೆ ಆದರೆ ಅವ್ರನ್ನೇ ಆಗೋದು. ನಾನಂತೂ ಭಾವನ ಮದುವೆ ಆಗಲ್ಲ ಅಂದ್ರೆ ಆಗಲ್ಲ. ನೋಡಿ ಬಿಗ್ರೆ, ನಿಮ್ಮ ಮಗಳು ಹಿಂಗೆ ಹೇಳ್ತಾವಳೆ. ನಿಮಗೆ ನಿಮ್ಮ ಮಗಳ ಜೀವನ ಸರಿಯಾಗಬೇಕು ಅಂತ ಆಸೆ ಇಲ್ಲ ಅನಿಸ್ತದೆ ಬಿಡಿ. ಈ ಹುಡುಗಿಗೆ ಅವ್ರ ಅಕ್ಕನ ಜೀವನ ಚೆನ್ನಾಗಿರ್ಬೇಕು ಅಂತ ಆಸೆ ಇಲ್ವೇನೋ ಬಿಡಿ. ನಾನು ಬೇರೆ ಹುಡುಗಿನ ತಂದು ಮದುವೆ ಮಾಡ್ತೀನಿ. ಏನು ನಿಮ್ಮ ಮಗಳು ಒಬ್ಳೇನಾ? ಇವತ್ತಿಗೆ ನಮ್ಮದು ನಿಮ್ಮದು ಸಂಬಂಧ ಮುಗೀತು. ಇವತ್ತಿಗೆ ನಿಮ್ಮ ಪಾಲಿಗೆ ನಿಮ್ಮ ಮಗಳು ಸತ್ ಲೆಕ್ಕ, ನೀವು ನಮ್ಮ ಪಾಲಿಗೆ ಸತ್ ಲೆಕ್ಕ. ನೀವು ನಮ್ಮನೆ ಅಟ್ಟಿ ಬಾಕ್ಲತ್ತಂಗಿಲ್ಲ, ನಾವು ನಿಮ್ಮನೆ ಅಟ್ಟಿ ಬಾಕ್ಲತ್ತಲ್ಲ. ನಡಿಲ್ಲ ಮಗನೆ, ಎದ್ದೋಗೋಣ. ದಯವಿಟ್ಟು ಬೀಗ್ರೆ, ದಯವಿಟ್ಟು ಆ ಥರ ಎಲ್ಲ ಮಾತಾಡೋಕೆ ಹೋಗ್ಬೇಡಿ ಬೀಗ್ರೆ. ನಾನು ನನ್ನ ಮಗಳಿಗೆ ಕೂರಿಸ್ಕೊಂಡು ಬುದ್ಧಿ ಹೇಳ್ತೀನಿ. ಇನ್ನೇನು ಬುದ್ಧಿ ಹೇಳ್ತಿ? ಅಲ್ಲೇ ಹೇಳ್ತಿಲ್ವಾ ಯಾರನ್ನೋ ಮೆಚ್ಕೊಂಡು ಕೂತಿದ್ದೀನಿ ಅಂತ? ಅವನಿಗೆ ಕಟ್ಟೋಗು. ಯಾರನ್ನೋ ಮೆಚ್ಕೊಂಡಿರೋ ತಂದ್ಬಿಟ್ಟು ನನ್ನ ಮಗನಿಗೆ ಕಟ್ಕೊಳ್ಳ ನಾನು? ಸೀತಾ, ಎದ್ದು ನಡಿ ಹೋಗೋಣ. ಏನು ಮಕ ನೋಡ್ತಾ ಕೂತಿದ್ಯಲ್ಲ, ನಡಿಲ್ಲ ಮಗನೇ, ಎದ್ದೋಗೋಣ. ಇವಳಿಲ್ಲ ಅಂದ್ರೆ ಇವಳು ಅಪ್ಪನಂತ ಹುಡುಗಿ ತಂದು ಮದುವೆ ಮಾಡ್ತೀನಿ. ಅತ್ತೆ ದಯವಿಟ್ಟು ಅತ್ತೆ, ನಿಮ್ಮ ಕೈ ಮುಗಿ ಕೇಳ್ಕೊತೀನಿ ಅತ್ತೆ. ನಮ್ಮ ಅಪ್ಪ ಮನೆ ಸಂಬಂಧ ಮುಗೀತು ಅಂತ ಹೇಳ್ಬೇಡಿ ಅತ್ತೆ, ದಯವಿಟ್ಟು ಅತ್ತೆ. ಗೀತಾ, ನಿನ್ನ ಅಮ್ಮಯ್ಯ ಅಂತೀನಿ ಕಣೇನು. ದಯವಿಟ್ಟು ನಿಮ್ಮ ಭಾವನ ಒಪ್ಕೊಂಡು ಮದುವೆ ಆಗ ಗೀತಾ. ಅವ್ವ ನೀನಾದರೂ ಹೇಳವ ಗೀತುಗೆ ಮದುವೆ ಆಗೋಕ್ಕೆ. ದಯವಿಟ್ಟು ಹೇಳವ, ನನಗೆ ನನ್ನ ಜೀವನ ಉದ್ಧಾರ, ನನ್ನ ಜೀವನ ನರಕ ಆಯ್ತದೆ ಕಣವ. ಗೀತಾ ಮದುವೆ ಆಗಲಿಲ್ಲ ಅಂದರೆ ದಯವಿಟ್ಟು ಹೇಳವ ಗೀತನ. ಅಯ್ಯೋ ನನ್ನ ಮಗಳೇ, ನಾನು ಏನವ ಹೇಳಿ? ನಿನ್ನ ಕಣ್ಣೆದುರುಗಡೆನೆ ಮಾತಾಡ್ತಾಳಲ್ಲ, ನಾನು ಏನವ ಕೇಳಲಿ? ಅದು ಯಾಕೆ ಕರ್ಮ ತಗೊಂಡು ಹುಟ್ಟಿದ್ದು ಕಾಣೆ ನನ್ನ ಹೊಟ್ಟೆಲಿ? ಅದೇನು ಫಲ ಪಡ್ಕೊಂಡು ಹುಟ್ಟಿದ್ಯವ ನೀನು ನನ್ನ ಹೊಟ್ಟೆಲಿ? ನೀನು ಬರೀ ಕಣ್ಣೀರಲ್ಲೇ ಕೈ ತೊಳೆಯೋದಾಯ್ತು. ಅಪ್ಪ ಮನೇಲಿ ಒಂದಿನ ನೆಮ್ಮದಿಯಾಗಿರೋಕ್ಕಾಗಲಿಲ್ಲ. ಈ ದೇವ್ರು ಎಂಥ ಮೋಸ ಮಾಡಿದ್ನವ, ನಿಂಗೊಂದು ಮಗ ಕೊಡ್ದನಯ್ಯ. ನಿನ್ನ ಸಂಕಟ ನೋಡಿ ನನಗೆ ಹೊಟ್ಟೆಲೆಲ್ಲ ಸಂಕಟ ಆಯ್ತದೆ ಕಣವ. ಏನು ರವಿಕತೆನೇ ಕೇಳ್ತಾ ಕೂತ್ಕೊತೀರಾ? ಎದ್ದು ಬರ್ತೀರಾ ಇಬ್ರುವೆ?